ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತೋ ಇಲ್ವೋ ಎಂಬ ಗೊಂದಲದ ನಡುವೆಯೇ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೀಕ್ರೆಟ್ ಮೀಟಿಂಗ್ ನಡೆಸಿದ್ದಾರೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಜೊತೆ 55 ನಿಮಿಷಗಳ ಚರ್ಚೆ ನಡೆಸಿದ್ದಾರೆ. ಕುರ್ಚಿ ಕದನದ ಬಗ್ಗೆ ನಡೆದಂಥ ಚರ್ಚೆಯಾದರೂ ಏನು ಬನ್ನಿ ನೋಡೋಣ. ಸಿಎಂ ಡಿಸಿಎಂ ಜೊತೆ ಸುರ್ಜೇವಾಲಾ ಸೀಕ್ರೆಟ್ ಮೀಟಿಂಗ್, 55 ನಿಮಿಷಗಳ ಕಾಲ ಚರ್ಚೆ, ಪವರ್ ಶೇರಿಂಗ್ ಫೈನಲ್. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಕಗ್ಗಂಟು ದಿನದಿಂದ ದಿನಕ್ಕೆ ಬಿಗಿಯಾಗ್ತಾ ಇದೆ. ಒಂದೆಡೆ ಡಿಕೆ ಶಿವಕುಮಾರ್ ಬಣ ಅಧಿಕಾರ ಹಂಚಿಕೆಯ ಪಟ್ಟು ಹಿಡಿದಿದ್ರೆ, ಇನ್ನೊಂದೆಡೆ ಸಿದ್ದರಾಮಯ್ಯ ಆಪ್ತರು ಸಿದ್ದು 5 ವರ್ಷವೂ ಸಿಎಂ ಎಂದು ಬ್ಯಾಟಿಂಗ್ ಮಾಡ್ತಿದ್ದಾರೆ. ಈ ಬಿಕ್ಕಟ್ಟು ಶಮನಕ್ಕೆ ಮುಂದಾಗಿರುವ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕಳೆದ ಸೋಮವಾರ ಸಿಎಂ ಮತ್ತು ಡಿಸಿಎಂ ಜೊತೆ ಸುದೀರ್ಘ ಮಾತುಕತೆ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರಕ್ಕೆ ತೆರಳುವ ಮುನ್ನ ನಡೆದ ಈ 55 ನಿಮಿಷಗಳ ಸಭೆಯಲ್ಲಿ ಅಧಿಕಾರ ಹಂಚಿಕೆ ಹಾಗೂ ಸಂಪುಟ ಪುನಾರಚನೆಯ ಬಗ್ಗೆ ಗಂಭೀರ ಚರ್ಚೆ ನಡೆದಿದೆ ಎನ್ನಲಾಗಿದೆ. ಈ ಚರ್ಚೆಯ ಸಂಪೂರ್ಣ ವಿವರವನ್ನ ಸುರ್ಜೇವಾಲಾ ಈಗಾಗಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ರವಾನಿಸಿದ್ದಾರೆ. ಬಜೆಟ್ಗೂ ಮುನ್ನ ಅಥವಾ ಬಜೆಟ್ ಬಳಿಕ ಹೈಕಮಾಂಡ್ ಇಬ್ಬರು ನಾಯಕರನ್ನು ದೆಹಲಿಗೆ ಕರೆಸುವ ಸಾಧ್ಯತೆ ದಟ್ಟವಾಗಿದೆ. ಇತ್ತ ನಾಯಕರ ನಡುವೆ ಸಂಧಾನ ಸಭೆ ನಡೀತಾ ಇದ್ರೆ, ಅತ್ತ ಹೇಳಿಕೆಗಳ ಸಮರ ಮುಂದುವರೆದಿದೆ. ಸಚಿವ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯರೇ 5 ವರ್ಷ ಸಿಎಂ ಎಂದು ಪುನರುಚ್ಚರಿಸಿದ್ದಾರೆ. ಇದಕ್ಕೆ ಟಾಂಟ್ ನೀಡಿರುವ ಡಿಕೆ ಸುರೇಶ್, ಹಣೆ ಬರಹದಲ್ಲಿದ್ರೆ ನಮ್ಮಣ್ಣ ಸಿಎಂ ಆಗ್ತಾರೆ ಎಂದು ಮಾರ್ಮಿಕವಾಗಿ ನುಡಿದಿದ್ದಾರೆ. ಈಗಂತ ಅವ್ರಿಗೆ ನಮ್ಗೆ ಯಾರು ಹೇಳಿಲ್ಲ, 3 ವರ್ಷ ಅಂತ ಯಾರು ಹೇಳಿಲ್ಲ, 2.5 ವರ್ಷ ಹೇಳಿಲ್ಲ. ಮತ್ತೆ ಈಗಿದ್ದಾರೆ ಅವರೇ 5 ವರ್ಷ ನಾವು ತಿಳ್ಕೊಂಡಿದ್ವಿ ಅಷ್ಟೇ. ಮುಂದಿನ ನೋಡೋಣ ಈಗಿದಂತೆ ಮಾಡ್ತಿದ್ದಾರೆ, ಆಲ್ರೆಡಿ ಪ್ರಿಪೇರ್ ಆಗಿದೆ. ಇನ್ನೇನು ಎಷ್ಟು ದಿವಸ ರೀ? 4-5 ದಿವಸ, 7 ದಿವಸ, 6 ದಿವಸದಲ್ಲಿ ಬಜೆಟ್ ಮಂಡನೆ ಆಗುತ್ತೆ. ಈಗಲೂ ಹೇಳಿದ್ನಲ್ಲ, ತಾಳ್ಮೆ ಇರ್ಲಿ ಅಂತ. ನಾನು ಹೇಳಿದಿನಲ್ರಿ, ನಮ್ಮಣ್ಣ ಹಣೆ ಬರ ಇದ್ರೆ ಆಗ್ತಾರೆ. ನಮ್ಮಣ್ಣ ಹಣೆ ಬರ ಇಲ್ಲ ಅಂತ ಅಂದ್ರೆ ಯಾರೇನು ಮಾಡ್ಲಿಕ್ಕೆ ಆಗುದಿಲ್ಲ. ಇದು ರಾಜಕಾರಣ. ಶಸ್ತ್ರ ಬೇಕಾಗಿಲ್ಲ, ಅಸ್ತ್ರ ಬೇಕಾಗಿಲ್ಲ. ಒಟ್ನಲ್ಲಿ ಹೈಕಮಾಂಡ್ ಸಂಧಾನ ಮತ್ತು ಆಪ್ತರ ಬಹಿರಂಗ ಹೇಳಿಕೆಗಳ ನಡುವೆ ಸೃಷ್ಟಿಯಾಗಿರುವ ಈ ಕುರ್ಚಿ ಕದನ ಬಜೆಟ್ ಬಳಿಕ ಯಾವ ತಿರುವು ಪಡೆಯಲಿದೆ ಎಂಬುದೇ ಕುತೂಹಲವಾಗಿದೆ. ವೀರೇಶ್ ತಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.